ಇವತ್ತು ನ್ಯಾಯಮಂಡಳಿ ಒಂದು ತೀರ್ಮಾನ ಕೊಟ್ಟಿದೆ. ಆ ತೀರ್ಮಾನ 10 ದಿನ ನಿರಂತರವಾಗಿ 15,000 ಕ್ಯೂಸೆಸ್ ನೀರನ್ನ ಬಿಳುಗುಂಡಿನಲ್ಲಿ ಲೆಕ್ಕ ಕೊಡೋ ರೀತಿಯಲ್ಲಿ ನೀರು ಬಿಡಬೇಕು ಅಂತೇಳಿ. ಕಾವೇರಿ ನೀರಿನ ಹುಟ್ಟಿನಿಂದ ಹಲವಾರು ವಿವಾದಗಳು, ಗೊಂದಲಗಳು ಬರೋ ಮೂಲಕ ನೆಲ ಏನಿದೆ, ಕಾವೇರಿ ನೆಲ ಹುಟ್ಟಂತ ನೆಲ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಇವತ್ತು ಕನ್ನಂಬಾಡಿ ಕಟ್ಟೆಲಿ ಮತ್ತೆ ನಮ್ಮ ಅಣೆಕಟ್ಟೆಲಿರುವಂಥ 4 ಅಣೆಕಟ್ಟೆಗಳಿದೆ. ಆರಂಗಿ, ಹೇಮಾವತಿ, ಕಬಿನಿ, ಕೃಷ್ಣರಾಜಸಾಗರ. ಇಲ್ಲಿ ಇರುವಂಥ ನೀರೇ 41 TMC. ಆ 41 TMCಲಿ ಬಳಕೆ ಮಾಡುವಂಥದ್ದು 21-22 ಡೆಡ್ ಸ್ಟೋರ್ ಅಂತೇಳಿ ಆ ನೀರನ್ನ ಬಳಕೆ ಮಾಡೋಕ್ಕಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಪ್ರವೇಶ ಮಾಡೋ ಮೂಲಕ ಅಲ್ಲಿಯ ಬೆಳೆಗೆ ನೀರು ತೊಂದರೆ ಇದೆ, ನೀರು ಬಿಡಬೇಕು ಅನ್ನೋ ಒತ್ತಾಯ ಮಾಡೋ ಮೂಲಕ ಸುಪ್ರೀಂ ಕೋರ್ಟ್ಗೆ ನನ್ನ ಅಭಿಪ್ರಾಯದಲ್ಲಿ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಆ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ, ಸರಿಯಾದಂಥ ಮಾಹಿತಿ ಕೊಟ್ಟಿಲ್ಲೇ ಇರ್ಬೋದು. ಆದರೆ ಸುಪ್ರೀಂ ಕೋರ್ಟು ಇವೆಲ್ಲವನ್ನ ವಿಮರ್ಶೆ ಮಾಡಿ ಅಧ್ಯಯನ ಮಾಡುವಂಥದ್ದು ಅಥವಾ ಇಲ್ಲಿಯ ವಸ್ತುಸ್ಥಿತಿಯನ್ನ ತಿಳಿಯುವಂಥ ಪ್ರಯತ್ನನೇ ಮಾಡದಂತೆ ಈ ಒಂದು ಏನು 15,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅನ್ನೋದು ಬಹುಶಃ ಕರ್ನಾಟಕದ ಪಾಲಿಗೆ ವಿಷ ಕೊಟ್ಟ ರೀತಿ ಆಗಿದೆ. ಜಯಲಲಿತಾ ಅವರು ಈ ಹಲವಾರು ಬಾರಿ ಅವ್ರ ಅಧಿಕಾರಕ್ಕೆ ಬಂದ್ರೆ ನೀರು ಬಿಡ್ತಾರೋ ಇಲ್ವೋ, ನೀರಿಗಾಗಿ ಖ್ಯಾತೆ ತೆಗೆದ್ರೆ ತಮಿಳುನಾಡಿನ ಜನ ನನಗಿನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಓಲೈಸ್ತಾರೆ, ನನಗೆ ವೋಟ್ ಮಾಡ್ತಾರೆ ಅನ್ನೋ ಒಂದು ಕುತಂತ್ರ ಬಹಳಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಇವತ್ತು ನೀರು ಬಿಟ್ಟಿರುವಂಥದ್ದು ಕರ್ನಾಟಕದ ಪಾಲಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ವಿಷ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ. ನೀರಿನ ವಿಚಾರದಲ್ಲಿ ಹಲವಾರು ಬಾರಿ ತಮಿಳುನಾಡವರು ಬೇಸಿಗೆ ಸಂದರ್ಭದಲ್ಲಿ ನೀರು ಬೇಕು ಅಂದಾಗ ಅವತ್ತಿನ ಅಲ್ಲಿಯ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿಗಳು ಕೂತ್ ಮಾತಾಡಿ ಆ ನೀರಿನ ಸಮಸ್ಯೆ ಬಗೆಹರಿಸಿಕೊಂಡು ನಮ್ಮಲ್ಲಿ ಏನಾದ್ರು ಇದ್ರೆ 2 TMCಯೋ 3 TMCಯೋ ನೀರು ಕೊಡೋ ಮೂಲಕ ತಮಿಳುನಾಡನ್ನು ಸಹ ರೈತರು ಒಣಗದಂಗೆ ನೋಡ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. 2 ರಾಜ್ಯದಲ್ಲಿರುವಂತಹ ರಾಜಕೀಯ ಪಕ್ಷಗಳು, 2 ರಾಜ್ಯದಲ್ಲಿರುವಂತಹ ರಾಜಕೀಯ ಮುಂದಾಳುಗಳು, ಏನು ಮಂತ್ರಿಗಳಾಗ್ಬೋದು, ಶಾಸಕರಾಗ್ಬೋದು, ಒಟ್ಟಾರೆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಶಾಹಿ ಇವರೆಲ್ಲರೂ ಇಬ್ರು ಸಮಾನ ಭ್ರಷ್ಟರು. ಆದ್ರೆ ಕರ್ನಾಟಕದಲ್ಲಿ ರಾಜ್ಯಭಾರ ಮಾಡುವಂತ ಯಾವುದೇ ಸರ್ಕಾರ, ಆಡಳಿತ ವ್ಯವಸ್ಥೆ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ಶಾಸಕಾಂಗ ಆಗ್ಬೋದು, ಅವರು ಮಾತ್ರ ಭ್ರಷ್ಟಾಚಾರದಲ್ಲಿ ಲೀನಾಗಿ ಲೂಟಿ ಹೊಡಿತಾ ಇದ್ದಾರೆ ಹೊರತು ನಾಡಿನ ವಿಚಾರ ಬಂದಾಗ ನೀರಿನ ವಿಚಾರ ಆಗಲಿ, ಜಲದ ವಿಚಾರ ಆಗಲಿ, ಹಾಗೆ ನೆಲದ ವಿಚಾರ ಆಗಲಿ, ಭಾಷೆ ವಿಚಾರ ಆಗಲಿ ಅವರು ಗಮನನೇ ಕೊಡಲಿಲ್ಲ. ಆದರೆ ತಮಿಳುನಾಡಿನಲ್ಲಿ ಇಷ್ಟೇ ಪ್ರಮಾಣದ ಭ್ರಷ್ಟಾಚಾರ ಇದ್ರು, ದೌರ್ಜನ್ಯ, ಬೇರೆ ಬೇರೆ ಪ್ರಜಾತಂತ್ರ ವಿರೋಧಿ ಕೃತ್ಯಗಳಿದ್ರು, ತಮಿಳುನಾಡಿನಲ್ಲಿ ಮಾತ್ರ ರಾಜ್ಯದ ಸಮಸ್ಯೆ ಬಂದಾಗ ಆ ರಾಜ್ಯದ ಸಮಸ್ಯೆ ನೀರಿನ ವಿಚಾರ ಆಗಲಿ, ನೆಲದ ವಿಚಾರ ಆಗಲಿ, ಆ ಭಾಷೆಯ ವಿಚಾರ ಆಗಲಿ ಅವ್ರು ಬಂದಾಗ ಯಾವುದೇ ಪಕ್ಷದ ಆಡಳಿತ ವ್ಯವಸ್ಥೆ ಇದ್ರೂ ಅವರು ತನ್ನಿಂದ ತಾನೇ ಒಂದಾಗಿ ಆ ರಾಜ್ಯಕ್ಕೆ ಅನುಕೂಲ ಪಡ್ಕೊಳ್ಳೋಕ್ಕೆ, ಆ ರಾಜ್ಯದ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಮೊದಲಿಂದಲೂ ಒತ್ತಾಯ ಮಾಡುವಂತ ಒಂದು ಪ್ರಖ್ಯಾತಿ ಅವ್ರಿಗಿತ್ತು. ಅದು ನಮ್ಮ ದುರ್ದೈವ. ನಮ್ಮ ನಾಳದಂತ ರಾಜ್ಯದ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲ ವಿಫಲ ಆದರು. ಆ ವಿಫಲ ಆದಂತ ಸಂದರ್ಭದಲ್ಲಿ ಏನು 24ರ ಒಪ್ಪಂದ ಮುಂದುವರಿಸೋ ಮೂಲಕ 1991ರಲ್ಲಿ ನ್ಯಾಯಮಂಡಳಿ ರಚನೆ ಆಯಿತು. ಆ ನ್ಯಾಯಮಂಡಳಿ ರಚನೆ ಆದಂತದೇ ಬಹಳಷ್ಟು ತಪ್ಪು. ಯಾವ್ಯಾವ್ದಕ್ಕಾರು ಇರ್ಬೋದು, ರಾಷ್ಟ್ರೀಯ ಒಂದು ಜಲನೀತಿನೇ ಇಲ್ಲದಂತೆ, ಆ ಜಲನೀತಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪಂಡಿತರು ಅಥವಾ ನ್ಯಾಯಾಧೀಶರಾಗ್ಬೋದು ನೀರಿನ ವಿಚಾರ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದ ಯಾವುದೇ ದೇಶದಲ್ಲಿ ಇದುವರೆಗೆ ನೀರಿನ ವಿಚಾರವನ್ನ ಕಾನೂನಲ್ಲಿ ಬಗೆಹರಿಸಿಲ್ಲ. ಅದೇ ರೀತಿ ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲೂ ಬಗೆಹರಿಸಕ್ಕಾಗಿಲ್ಲ. ಇಲ್ಲಿ ಕರ್ನಾಟಕದ ಸುತ್ತಮುತ್ತ ಇರುವಂತಹ ರಾಜ್ಯಗಳಲ್ಲಿ ಹಲವಾರು ರೀತಿಯ ಒತ್ತಡವನ್ನು ತಂದು ನ್ಯಾಯಮಂಡಳಿ ರಚನೆ ಆಗೋದಕ್ಕೆ ಒಂದು ಒತ್ತಾಯಪೂರ್ವಕವಾಗಿ ಮಾಡಿ ಕಾನೂನು ವ್ಯಾಪ್ತಿ ಮೀರಿದಂತ ವಿಷಯಕ್ಕೆ ಕರ್ನಾಟಕದಲ್ಲಿ ನಮ್ಮನ್ನಾಳಿರುವಂತಹ ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಒಪ್ಪಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು. ಅನ್ಯಾಯ ಮಾಡದಂತ ವಿಚಾರ ಏನಿದೆ ಅದು ನಮಗೆ ಶಾಶ್ವತವಾಗಿ ಕರ್ನಾಟಕದ ಜನ ತಮ್ಮ ಪಾಲನ್ನ ತಮಗೆ ದಕ್ಕಬೇಕಾದಂತ ಪಾಲನ್ನ ಕಳ್ಕೊಳ್ಳೋ ಮೂಲಕ ಅದಕ್ಕೆ ಮುನ್ನುಡಿಯನ್ನ ನಮ್ಮನ್ನಾಳಿರುವಂತಹ ರಾಜಕೀಯ ಪಕ್ಷಗಳು ಬರೆದಂತದ್ದು. ಕೇಂದ್ರ ಸರ್ಕಾರ ಅದು ನ್ಯಾಯಮಂಡಳಿ ರಚನೆ ಆದಾಗಲೇ ಒಂದು ದೂರಿತ್ತು. ಏನು ನ್ಯಾಯಮಂಡಳಿಯ ಸದಸ್ಯರಿಗೆ ಬಳುವಳಿ ಕೊಡೋ ಮೂಲಕ ಅವ್ರ ಕಡೆ ಫೇವರ್ ಆಗಿ ಬರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ಅವರೆಲ್ಲ ಓದ್ಗುವಂತ ಕಡೆ ಬಹಳ ಪ್ಲಾನ್ ಮಾಡಿ ಎಲ್ಲ ಜನ ಬಟ್ಟೆ ಬಿಚ್ಕೊಳ್ಳುವಂಥದ್ದು, ನೀರು ಬೇಕು ಅಂತ ಖಾಲಿ ಕೊಡ ಹಿಡಿಯುವಂಥದ್ದು, ಒಣಗಿರೋ ಪ್ರದೇಶ ತೋರಿಸುವಂಥದ್ದು, ಇದನ್ನೆಲ್ಲ ತೋರಿಸಿ ಒಂದ್ ರೀತಿಯ ಬಿಂಬಿಸುವಂತ ಪ್ರಯತ್ನ ಪಟ್ಟರು. ಆದ್ರೆ ನಮ್ಮನ್ನಾಳ್ತಿರುವಂತಹ ರಾಜ್ಯ ಸರ್ಕಾರ ಅವತ್ತು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಅವರೆಲ್ಲರೂ ಈ ದಿಕ್ಕಿನಲ್ಲಿ ಸಂಪೂರ್ಣ ವಿಫಲ ಆದ್ರು. ಕರ್ನಾಟಕದಲ್ಲಿ ಏನೋ ನೀರಿದೆ,
ನೀರಿಟ್ಕೊಂಡು ನೀರು ಕೊಡಿಕಿಲ್ಲ ಅನ್ನೋ ರೀತಿಯಲ್ಲಿ ನಡವಳಿಕೆಯನ್ನ ಮಾಡಿದ್ರು. ಈ ನ್ಯಾಯಮಂಡಳಿಯಲ್ಲಿ ವಾದ ಮಾಡೋದಿಕ್ಕೆ ನಮ್ಮ ನಾರಿಮನ್ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಒಬ್ಬ ಪ್ರಬುದ್ಧ ವ್ಯಕ್ತಿ ಇರ್ಬೋದು, ಅದ್ರ ಬಗ್ಗೆ ನನಗೆ ಎರಡು ಮಾತಿಲ್ಲ. ಆದ್ರೆ ನೀರಿನ ಇಲ್ಲಿಯ ಪ್ರಸ್ತುತ ನೋವೇನಿದೆ ಆ ನೋವು ತಿಳ್ಕೊಳ್ಳುವಂತ ವ್ಯಕ್ತಿ ವಾದ ಮಾಡಿದಾಗ ಮಾತ್ರ ವಾಸ್ತವವಾಗಿ ಮನವರಿಕೆ ಮಾಡ್ಕೊಳಕ್ ಸಾಧ್ಯ. ಆ ನಾರಿಮನ್ನ ಬೆಳೆಸ್ಕೊಳ್ಳೋ ಮೂಲಕ ನಮ್ಮ ಹಲವಾರು ರೀತಿಯ ಕಾನೂನು ಪ್ರಾರಂಭದಿಂದ ಅವ್ರು ಯಾವುದೇ ವಾದ ವಿವಾದಕ್ಕೆ ಕೋರ್ಟ್ಗೆ ಹೋಗ್ಲಿ, ಗೊಂದಲ ಬಂದಂತ ಸಂದರ್ಭದಲ್ಲಿ ನೀವು ನೀರಿಷ್ಟು ಬನ್ನಿ, ನೀರು ಬಿಟ್ಬಿಟ್ಟು ಬನ್ನಿ, ನಾನು ವಾದ ಮಾಡ್ತೀನಿ ಅನ್ನೋ ಮೂಲಕ ನಾರಿಮನ್ ನ್ಯಾಯಮೂರ್ತಿಗಳಿಗೆ ಹೌದು ಇವರೇ ಬಿಡಕ್ ಸಿದ್ಧ ಆಗಿದ್ದಾರೆ, ಮತ್ತೆ ನಾನು ಈಗ ಅವರ ಒಂದು 5 TMC ಹೇಳಿದ್ರೆ ನಾನೊಂದು 5 TMC ಹೇಳ್ಬೋದು ಅನ್ನೋ ರೀತಿಯ ಪ್ಲಾನ್ ಮಾಡ್ಕೊ ಬಂದ್ರು. ಕಾರಣ ಏನು ಅಂತಂದ್ರೆ ನಾರಿಮನ್ಗೆ ನೀರಾವರಿ ವಿಚಾರ ಗೊತ್ತಿಲ್ಲ. ನೀರಾವರಿ ವಿಚಾರದಲ್ಲಿ ನೀರಾವರಿಲೇ ಯಾವ ಭೂಮಿಗೆ ಎಷ್ಟು ನೀರು ಬೇಕು, ಯಾವ ಟೈಮ್ನಲ್ಲಿ ನೀರು ಬೇಕು, ಎಲ್ಲಿ ತೊಂದರೆ ಆಗಿದೆ ಅನ್ನೋದನ್ನ ಮಂದಟ್ ಮಾಡ್ಕೊಡಕ್ಕೆ ನಾರಿಮನ್ನು ವಿಫಲ ಆಗವ್ರೆ. ಬಹುಶಃ ಈ ಒಂದು ನ್ಯಾಯಮಂಡಳಿಯ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ವಕೀಲರಿಗೆ ಅಂತಲೇ ಖರ್ಚು ಮಾಡಿರುವಂತದ್ದು. ಅದೇ ತಮಿಳುನಾಡಿನ ವಕೀಲರು ಉಚಿತವಾಗಿ ಆ ರಾಜ್ಯದ ಪರವಾಗಿ ಯಾವುದೇ ಫೀಸ್ ಇಲ್ಲದಂತೆ ಕೆಲಸ ಮಾಡೋ ಮೂಲಕ ಆ ರಾಜ್ಯದ ಪ್ರತಿನಿಧಿಸಿ ಅದು ಹಕ್ಕನ್ನ ಪಡ್ಕೊಳ್ಳಕ್ಕೆ, ಪಾಲನ್ನ ಪಡ್ಕೊಳ್ಳಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ. ನಮ್ಮನ್ನಾಳಿರುವಂತವರೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿ ಅಂದ್ರೆ ನಾಳೆ ವೋಟ್ರನ್ನ ಗಿಟ್ಟಿಸ್ಕೊಂಡು ನಾಳೆ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಸಣ್ಣ ಸಣ್ಣ ವಿಚಾರವನ್ನು ಬಹಳ ದೊಡ್ಡದು ಮಾಡಿ ನಾವು ರಕ್ತ ಕೊಟ್ಟೆವು, ಕಾವೇರಿ ನೀರು ಕೊಡಿಕಿಲ್ಲ ಅನ್ನೋ ಚಳವಳಿ, ಜನ ಚಳವಳಿ ಮಾಡ್ತಿರುವಾಗ ಅವರೇ ಬಂದು ನೇತೃತ್ವ ವಹಿಸುವಂಥದ್ದು, ನಾವು ಜೋರಾಗಿ ಮಾಡೋದು ಅಂತ ಹೇಳೋ ಮೂಲಕ ನಾವು ಕಾವೇರಿ ಪುತ್ರರು ಅಂತ ಹೇಳೋದು, ಏನೇನೋ ಹುನ್ನಾರ ಮಾಡಿ ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಜನರನ್ನ ದಿಕ್ ತಪ್ಪಿಸುವಂಥದ್ದು. ಹೌದಪ್ಪ ಇವನು ಹೋರಾಟ ಮಾಡ್ತಾನೆ ಕಾವೇರಿ ನೀರಿನ ಬಗ್ಗೆ ಅಂತ ನಂಬಿಕೆ ಬರುವಂತ ಪಾತ್ರ ಮಾಡಿ ಅಧಿಕಾರಕ್ಕೆ ಹೋದ ತಕ್ಷಣ ಯಾರ್ಯಾರು ವಿರೋಧ ಪಕ್ಷದಲ್ಲಿದ್ರು ಅವ್ರಿಗೆಲ್ಲ ನಮ್ಮ ರಾಜ್ಯದಲ್ಲಿ ಅಧಿಕಾರ ಕೊಟ್ಟವ್ರೆ. ಅಧಿಕಾರ ಕೊಟ್ಟರು ಅವ್ರ ಅಧಿಕಾರಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಅಧಿಕಾರ ಇಲ್ಲದೆ ಇರೋ ಸಂದರ್ಭದಲ್ಲಿ, ನೀರಿನ ಬಿಟ್ಟಂತ ಸಂದರ್ಭದಲ್ಲಿ ಅಧಿಕಾರಸ್ಥರನ್ನ ಯಾವ ರೀತಿ ಟೀಕೆ ಮಾಡ್ತಾ ಇದ್ರು, ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ರು, ಮತ್ತೆ ಅನ್ಯಾಯ ಆಗ್ತಿದೆ, ರೈತರಿಗೆ ಅನ್ಯಾಯ ಆಗ್ತಿದೆ, ನಮ್ಗೆ ಪರಿಹಾರ ಕೊಡಿ ಮತ್ತೊಂದನ್ನು ಒತ್ತಾಯ ಮಾಡ್ತಿದ್ದಂಥವ್ರು ಅಧಿಕಾರಕ್ಕೆ ಕುಂತ ತಕ್ಷಣ ಬಹಳ ಮೌನ ಆದ್ರು. ನಮ್ಗೆಲ್ಲ ಅನ್ಸೋಂಥದ್ದು ಕರ್ನಾಟಕದ ರೈತರಿಗೆ, ವಿಶೇಷವಾಗಿ ಮಂಡ್ಯ ರೈತರಿಗೆ ಏನನ್ನಿಸ್ತದೆ ಅಂತ ಹೇಳಿದ್ರೆ, ಅಧಿಕಾರ ಇಲ್ಲದೆ ಇರುವಾಗ ಇವರು ಕಾವೇರಿ ಪುತ್ರರು, ಅಧಿಕಾರ ಬಂದಾಗ ತಮಿಳುನಾಡಿನ ದತ್ತು ಪುತ್ರರ ಅನ್ನೋ ಒಂದು ಮಾತು ನಮ್ಮ ಜನದಲ್ಲಿ ಇವತ್ತು ಜನನಜನಿತವಾಗಿದೆ. ಬಹುಶಃ ನಮ್ಮ ರಾಜಕಾರಣಿಗಳಿಗೆ ಇವತ್ತಿನ ಗೊಂದಲ ಏನಿದೆ, ಈ ಗೊಂದಲ ಬಗೆಹರಿದ್ರೆ ಸಾಕು ಅಥವಾ ಗೊಂದಲ ಕಾಲ ಮುಗಿದ್ರೆ ಸಾಕು ಮತ್ತೆ ಹೊಸ ಜನ ಆಯ್ತಾರೆ. ಎಷ್ಟೇ ಉಗುಲಿ, ಎಷ್ಟೇ ಟೀಕೆ ಟಿಪ್ಪಣಿ ಮಾಡಲಿ, ನಾಳೆ ಹೊಸ ಜನ ಆಗ್ತಾರೆ. ಜನ ಸಮುದಾಯನೂ ಅಷ್ಟೇ, ಜನ ಸಮುದಾಯಕ್ಕೆ ನೆನಪಿನ ಶಕ್ತಿ ಕಡಿಮೆ ಅನ್ನೋ ಒಂದು ತಿಳ್ಕೊಂಡು ಏನು ಅನ್ಯಾಯ ನಿರಂತರವಾಗ್ತಾ ಇದೆ, ಈ ಅನ್ಯಾಯ ನಿರಂತರವಾಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಮಂಡ್ಯ ಜಿಲ್ಲೆಯ ಜನದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇಡೀ ರಾಜ್ಯದಲ್ಲಿ ಬಹಳ ಗಟ್ಟಿ ಹೃದಯದವರು, ಧೈರ್ಯವಂತರು, ಆ ಜೊತೆಗೆ ಕೆಲವರು ಹೇಳ್ತಾರೆ ಉಂಬ್ರು ಒಂಥರ ಅನ್ನೋ ರೀತಿಲಿ ದುರಾಂಕಾರನೂ ಇದೆ ಅನ್ನೋ ರೀತಿಲಿ ಈ ರಾಜ್ಯದ ಜನ ಹೇಳ್ತಾ ಇದ್ರು. ನಾವು ಲಕ್ಷಾಂತರ ಭೂಮಿ ಎಕರೆಲಿ ಬೇಸಾಯ ಮಾಡ್ತೀವಿ, ಆ ಬೇಸಾಯ ಮಾಡಿದಂಥದಕ್ಕೆ ನೀರು ಇದೆ ಅಂತ ಹೇಳಿ ನಮ್ಮಲ್ಲಿರುವಂತ ಎಲ್ಲ ಹಣವನ್ನ ತೊಡಗಿಸಿರ್ತೀವಿ. ಇವರು ಎಲ್ಲ ಬೆಳೆ ಬೆಳೆದಂತ ಕೊನೆ ಸಂದರ್ಭದಲ್ಲಿ ಬೆಳೆ ಕಟಾವು ಮಾಡಬೇಕು ಅಂತ ಸಂದರ್ಭದಲ್ಲಿ 2 ತಿಂಗಳು 3 ತಿಂಗಳು ಅನ್ನೋ ಸಂದರ್ಭದಲ್ಲಿ ತಮಿಳುನಾಡು ಖ್ಯಾತೆ ತೆಗೀತದೆ. ಆ ಸಂದರ್ಭದಲ್ಲಿ ನೀರು ಮುಡ್ತಾರೆ, ಕರ್ನಾಟಕದ ಎಲ್ಲ ಬೆಳೆ ಒಣಗ್ತಾ ಇದೆ. ಇದೇ ರೀತಿ ಸುಮಾರು 95ರಿಂದ ನ್ಯಾಯಮಂಡಳಿ ರಚನೆಯಾದ ಪ್ರಾರಂಭದಿಂದ ಕಾವೇರಿ ನೀರಿನ ವಿಚಾರದಲ್ಲಿ ನಿರಂತರವಾಗಿ ಅನ್ಯಾಯ ಆಗ್ತಾ ಬಂದಿದೆ. ಏನು ಇವು ಕಾವೇರಿ ನೀರಿದೆ, ಕನ್ನಂಬಾಡಿ ಕಟ್ಟೆಗಿಂತ ಮೊದಲು ತಲಕಾವೇರಿಯಲ್ಲಿ ಹುಟ್ಟುವಂತ ನೀರಿದು. ತಲಕಾವೇರಿಯಲ್ಲಿ ಹುಟ್ಟುವಂತ ನೀರು ನಮ್ಮ ಭೂಭಾಗದಲ್ಲಿ ಕರ್ನಾಟಕದಲ್ಲಿ ಮಳೆ ಬೀಳುವಂತ ಪ್ರಮಾಣ 56 ಭಾಗ ಮಳೆ ನೀರಿನ ಸಂಗ್ರಹ, ಕಾವೇರಿ ನೀರಿನಲ್ಲಿ ಏನು ಒಟ್ಟು ಸಂಗ್ರಹ ಇದೆ ಆ ಸಂಗ್ರಹದಲ್ಲಿ 56 ಭಾಗ ಬೀಳ್ತದೆ. ಅದೇ ತಮಿಳುನಾಡಿನಲ್ಲಿ ಮಳೆಯಿಂದ ನೀರು ಸಂಗ್ರಹ ಆಗುವಂಥದ್ದು 36 ಭಾಗ. 56 ಭಾಗ ಕಾವೇರಿ ನೀರಿಗೆ ಮಳೆ ಮೂಲಕ ನೀರು ಕೊಟ್ಟಂತ ಕರ್ನಾಟಕಕ್ಕೆ ಈ ನ್ಯಾಯಮಂಡಳಿ ಕೊಟ್ಟಿರುವಂಥದ್ದು 32 ಭಾಗ ನೀರು ಕೊಟ್ಟಿದೆ. 36 ಭಾಗ ಎಲ್ಲಿ ನೀರು ಹುಡ್ತಾ ಇತ್ತೋ ಆ ರಾಜ್ಯಕ್ಕೆ 56 ಭಾಗನ ನೀರನ್ನ ಕೊಡುವಂತ ತೀರ್ಮಾನ ಮಾಡೋ ಮೂಲಕ ಬಹಳ ಒಂದು ರೀತಿಯ ಭೂಗತ ದೊರೆಗಳು ಅಂತವ್ರು ಕೊಡುವಂತ ತೀರ್ಮಾನ. ಯಾವುದೇ ಮಾನವ ಸಮಾಜ ಒಂದು ಪ್ರಜಾತಂತ್ರ ವ್ಯವಸ್ಥೆ ಒಳಗಿರುವಂತದ್ದು ಆ ರೀತಿಯ ಒಂದು ತೀರ್ಮಾನ ಕೊಡ್ತಾರೆ ಅಂತಂದ್ರೆ ನಿಜವಾಗಿ ನಂಬಕ್ಕಾಗಲ್ಲ. ಅಂತ ಅನ್ಯಾಯದ ತೀರ್ಪನ್ನ ಅವೈಜ್ಞಾನಿಕವಾಗಿ, ಕಾರಣ ಏನು ಅಂತಂದ್ರೆ ಜಲನೀತಿ ಯಾವ ರೀತಿಯ ಮೇಲ್ಗಡೆ ಇರುವಂತವ್ರು ಯಾವ ರೀತಿಯ ನೀರನ್ನ ಬಳಸ್ಕೋಬೇಕು, ಕೆಳಗಡೆ ಇರುವಂತವ್ರು ಯಾವ ರೀತಿ ನೀರು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಜಲನೀತಿನೇ ಇಲ್ದಂತೆ, ಆ ಜಲನೀತಿ ಇಲ್ದಂತೆ ಕಾನೂನ ಮೂಲಕ ಮಾಡೋದಾದಾಗ ಕಾನೂನು
ತಜ್ಞರಿಗೆ ನೀರಿನ ಅರಿವಿಲ್ಲದಂತೆ ಅವ್ರು ಕೊಟ್ಟಂತ ಅವೈಜ್ಞಾನಿಕ ತೀರ್ಮಾನ ಇವತ್ತು ಕಾವೇರಿ ನೀರಿನ ಸಮಸ್ಯೆ ಜೀವಂತ ಇಡೋದಕ್ಕೆ ಕಾರಣ ಆಗಿದೆ. ನಮ್ಗೆಲ್ಲ ಗೊತ್ತಿರೋ ರೀತಿ ಕಾವೇರಿ ನ್ಯಾಯಮಂಡಳಿ ರಚನೆನೇ ಅವೈಜ್ಞಾನಿಕ, ಮತ್ತೆ ತೀರ್ಪು ಅವೈಜ್ಞಾನಿಕ. ಅಂದ್ರೆ ಅವೈಜ್ಞಾನಿಕ ತೀರ್ಪನ್ನ ಇಟ್ಕೊಬಿಟ್ಟು ಸುಪ್ರೀಂ ಕೋರ್ಟ್ ಕೊಡ್ತದೆ. ಆ ಸುಪ್ರೀಂ ಕೋರ್ಟ್ ತೀರ್ಮಾನನ ಒಪ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಾಯ ಮಾಡ್ತದೆ ಅಂತ ಹೇಳಿದ್ರೆ ಬಹುಶಃ ಕರ್ನಾಟಕದ ಜನ ತಮ್ಮ ಪಾಲ್ ಪಡ್ಕೊಳ್ಳೋದಕ್ಕೆ ವಿಫಲ ಆಗಿದ್ದೀವಿ. ಇದಕ್ಕಿಂತ ಬೇರೆ ಶಬ್ದನೇ ಹೇಳಕ್ಕಾಗಲ್ಲ. ನಮ್ಮ ರಾಜಕೀಯ ಪಕ್ಷದವ್ರು ಈಗಲೂ ನಮ್ಮಲ್ಲಿ ಒಂದಾಗೇನೋ ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನ್ಯಾಯಮಂಡಳಿನೇ ರದ್ದಾಗಬೇಕು, ನ್ಯಾಯಮಂಡಳಿ ರದ್ದಾಗಬೇಕು. ಇರೋಂಥ ನೀರನ್ನ ನಾವು ತಮಿಳ್ನಾಡಿಗೆ ನೀರು ಕೊಡಲ್ಲ ಅಂತ ಹೇಳಲ್ಲ. ತಮಿಳ್ನಾಡು ಕರ್ನಾಟಕದವರು ನಾವು ಅಣ್ಣ ತಮ್ಮಂದ್ರು, ನಮ್ಮಲ್ಲಿ ನೀರಿದ್ದಾಗ ಅವ್ರು ಕೊಡಕ್ ನಾವು ಸಿದ್ಧ ಇರ್ತೀವಿ. ಆದ್ರೆ ನಮ್ಗೆ ಇಲ್ಲದೆ ಇರೋ ನೀರಿಲ್ಲ, ಈಗ ಆ ನೀರನ್ನ ಬಿಡಿ ಅಂತ ಹೇಳುವಂಥದ್ದು ನಿಜವಾಗಿ ಇದು ಅಪರಾಧ, ಅನ್ಯಾಯ. ಕರ್ನಾಟಕದ ಪಾಲಿಗೆ ಕೊಟ್ಟಂತ ವಿಷ. ನಮ್ಮ ರೈತರು ಇನ್ನು ಮುಂದೆ ಆತ್ಮಹತ್ಯೆಗೆ ಏನು ಎಲ್ಲಾ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆ ಆಗಿದೋ ಅದು ಜನಜನಿತ ಆಯ್ತದೆ. ಇದಕ್ಕೆ ನೇರವಾಗಿ ಕಾರಣ ಅವೈಜ್ಞಾನಿಕ ನೀತಿ ಕೊಡೋದಕ್ಕೆ ಕಾರಣ ಆಗಿರುವಂತ ರಾಜಕೀಯ ಪಕ್ಷಗಳು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಈಗಲಾದ್ರೂ ನ್ಯಾಯಮಂಡಳಿ ರದ್ದಾಗಬೇಕು. ರದ್ದಾಗಿ ನ್ಯಾಯಾಲಯದಿಂದ ಹೊರಗಡೆ ಕುಂತು ತಮಿಳುನಾಡವರು ನಾವು ನೀರಿನ ಹಂಚಿಕೆ ವಿಚಾರಕ್ಕೆ ಹೋಗ್ಬೇಕು. ಹಾಗೇನೆ ಇದೇ ಮುಂದುವರಿತು ಅಂದ್ರೆ ನಾರಿಮನ್ ಬಗ್ಗೆ ಸ್ವರ ಎತ್ತಿರೋದ್ರಿಂದ ಸರ್ಕಾರ ತಕ್ಷಣ ಅವ್ರನ್ನ ಬದಲಾವಣೆ ಮಾಡೋ ಮೂಲಕ, ತಕ್ಷಣ ಬದಲಾವಣೆ ಮಾಡಲಿಲ್ಲ ಅಂತಂದ್ರೆ ನನಗೊಂದು ಅನುಮಾನ, ನಮ್ಮ ಎಲ್ಲಾ ರಾಜಕೀಯ ಪಕ್ಷಗಳು ಒಂದು ಹುನ್ನಾರ ಇದೆ, ಯಾವುದಕ್ಕೋದ್ರೂ ಕಮಿಷನ್ ಬೇಕು. ನ್ಯಾಯಮಂಡಳಿಯಿಂದ ತೀರ್ಮಾನ ಮಾಡಿ 200 ಕೋಟಿ 300 ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹುಶಃ ಸರ್ ನಿಮ್ಗೆ 50% ದುಡ್ಡು, ಇನ್ 50% ನೀರಾವರಿ ಇಲಾಖೆಗೆ ಹೋಗ್ಬಿಡಿ, ಇದು ನಮ್ಮ ಎಲ್ಲ ಮೇಂಟೆನೆನ್ಸ್ ಮಾಡಕ್ಕೆ ಅಂತೇಳಿ ನಾರಿಮನ್ಗೆ ಒಪ್ಪಿಸ್ಬಿಟ್ಟಿದ್ದಾರೆ ಏನೋ ಅಂತ. ಯಾಕೆ 200 ಕೋಟಿ 300 ಕೋಟಿ ಕೊಡ್ಬೇಕಾದ್ರೆ ನೀರಾವರಿ ಮಂತ್ರಿ ರಾಜ್ಯ ಸರ್ಕಾರಕ್ಕೆ ದುಡ್ಡು ತಲುಪ್ತಾ ಇದೆಯೇನೋ ಅಂತ. ಇವರೆಲ್ಲ ಹೆಂಗೆ ಅಂದ್ರೆ ಒಂದ್ ಯಾವ್ದೋ ಮನೆ ಬೆಂದೋದ್ರೆ ಆ ಬೆಂದೋಗಿರೋ ಮನೇಲಿ ಗಳ ಇರ್ಕೊಂಡು ಬದುಕಬೇಕು ಅಂತಾರಲ್ಲ, ಅಂತ ರಾಜಕಾರಣವನ್ನ ನಮ್ಮನ್ನ ಆಳ್ತಿರುವಂತ ಎಲ್ಲಾ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಇದೇ ಸಿದ್ದರಾಮಯ್ಯನವರು 2012ನೇ ಇಸ್ವಿಲಿ ಇವರು ವಿರೋಧ ಪಕ್ಷದವರು ಇದ್ದಾಗಿದ್ದಾಗ ನೀರು ಬಿಡಲಿಲ್ಲ ಅಂದಾಗ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು. ಇವತ್ತು ಅದೇ ಸಿದ್ದರಾಮಯ್ಯವರು ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಳಿ, ನಾನು ವಿರೋಧ ಪಕ್ಷದಲ್ಲಿದ್ದಾಗ 15,000 ನೀರನ್ನ ಕೊಡು ಅಂತ ಹೇಳಿದ್ರೆ ನಾನು ಅವ್ರನ್ನ ರಾಜೀನಾಮೆ ಕೊಡುವಂತಿದೆ. ಇವತ್ತು ನಾನೇನು ಈ ಜಿಲ್ಲೆಗೆ ಜನ ಹೇಳ್ತೀನಿ ಅಂತ ಅದನ್ನ ಹೇಳಲಿಲ್ಲ ಅಂತ ಹೇಳಿದ್ರೆ ಈಗಲಾದ್ರೂ ಸಿದ್ದರಾಮಯ್ಯರು ಅವ್ರ ಮಾತಿಗೆ ಅವ್ರ ಸರ್ಕಾರ ರೈತರ ಪರವಾಗಿದ್ರೆ, ಈ ನೆಲ ಜಲದ ಪರವಾಗಿ ಏನಾದ್ರು ಇದ್ರೆ ಒಂದು ಸುಗ್ರೀವಾಜ್ಞೆ ತರಲಿ. ಸುಗ್ರೀವಾಜ್ಞೆ ತಂದು ಸಂವಿಧಾನ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಲಿ. ಆ ಸಂವಿಧಾನ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿ ನಾಳೆ ಏನಾದ್ರೂ ಅದ್ರ ಮೇಲೂ ಆದ್ರೆ ಇವರು ಅಧಿಕಾರ ಕಳ್ಕಂದ್ರೆ ಈ ಭಾಗದ ಜನ ಮತ್ತೆ ಅವ್ರನ್ನ ಆಯ್ಕೆ ಮಾಡ್ತಾರೆ, ಮತ್ತೆ ಅಧಿಕಾರ ಕೊಡ್ತಾರೆ. ಇಲ್ಲ ಅಂತಂದ್ರೆ ನನಗೆ ನೀರಾವರಿ ಮಂತ್ರಿ MB ಪಾಟೀಲ್ ಇದಾರಲ್ಲ, ನೀರಾವರಿಯ ಬಗ್ಗೆ ಗೊತ್ತೇ ಇಲ್ಲ. ಆತ ಯಾವುದೋ ಮಾರ್ಗದಲ್ಲಿ ಹೊರಗದಲ್ಲಿ ಲೂಟಿ ಮಾಡಿದಂತ ವ್ಯಕ್ತಿ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದಾನಂತೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೈಕಮಾಂಡ್ಗೆ 500 ಕೋಟಿಯೋ 600 ಕೋಟಿಯೋ ಲಂಚ ಕೊಟ್ಬಿಟ್ಟು ನೀರಾವರಿ ಮಂತ್ರಿಯಾಗಿ ಬಂದವನೆ. ನೀರಾವರಿ ಇಲಾಖೆಗೆ ಒಂದು 30,000 ಕೋಟಿನ 5 ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿ ಆ 30,000 ಕೋಟಿಲಿ ಲೂಟಿ ಮಾಡುವಂತದಕ್ಕೆ ಆ ನೀರಾವರಿ ಮಂತ್ರಿ ಬಳಸ್ಕೊಂಡವ್ರೆ. ಅವ್ರಿಗೆ ನೀರಿನ ಜ್ಞಾನ ಇಲ್ಲ. ನೀರಿನ ಜ್ಞಾನ ಇದ್ರೆ ಇವತ್ತು ಕಾವೇರಿ ಅವೈಜ್ಞಾನಿಕ ತೀರ್ಮಾನ ಏನ್ ಬಂದಿದೆ, ಅವೈಜ್ಞಾನಿಕ ತೀರ್ಮಾನ ಕರ್ನಾಟಕದ ಪಾಲನ್ನ ಪಡ್ಕೊಳ್ಳೋದ್ರಲ್ಲಿ ವಿಫಲ ಆಗೋದಕ್ಕೆ ನೀರಾವರಿ ಮಂತ್ರಿ, ನೀರಾವರಿ ಇಲಾಖೆ, ಮತ್ತೆ ರಾಜ್ಯ ಸರ್ಕಾರ ಕಾರಣ ಆಗಿದೆ. ಇದಕ್ಕೆ ಮೌನವಾಗಿರುವಂತ ಕೇಂದ್ರ ಸರ್ಕಾರ ಮತ್ತೆ ಇದನ್ನ ಬಿಡಬೇಕಾದಂತ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಮೂಗು ತಿರುಗಿಸ್ತಿರೋದು ಕರ್ನಾಟಕದ ಪಾಲಿಗೆ ವಿಷ ಕೊಟ್ಟ ರೀತಿಯಾಗಿದೆ. ಇದು ಅನ್ಯಾಯ, ಇದನ್ನು ವಿರೋಧ ಮಾಡಬೇಕು.